ಜೈಲ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. ಒಂದಂತ ಸ್ಪೇನ್ ಹಾಗೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗುವ ಮಾಹಿತಿ ಬರ್ತಾ ಇದೆ. ಈಗ ರಾತ್ರೋರಾತ್ರಿ ಕೈಗೊಂಡು ಯಾಕೆ ಇದರ ಹಿಂದಿನ ಹುನ್ನಾರವೇನು ಈಗ ಮೂಢ ಇದೆ. ಸೆಂಟ್ರಲ್ ಜೈಲಿಗೆ ದಿಢೀರಂತ ಹಿಟ್ಕೊಟ್ಟಿದ್ರು. ಈ ವೇಳೆ 900 ಸಜಾ ಕೈದಿಗಳು ಸಮಸ್ಯೆಯನ್ನ ಹೇಳಿಕೊಳ್ಳೋಕೆ ಮುಂದಾಗಿದ್ರು. ಸುಮಾರು 900 ಕೈದಿಗಳು ಅಲ್ಲಿರುವಂತಹ ಸ್ಥಳ ಬಗ್ಗೆ ಹೇಳ್ಕೊಳ್ಳೋಕೆ ಜೈಲಿನ ಮೈದಾನದಲ್ಲಿ ಕೂಡ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ರು. ನಿಂತುಕೊಂಡು ಸಮಸ್ಯೆಗಳನ್ನ ಕೇಳ್ಕೊಳ್ತಾ ಇದ್ರು. ಆಗ ಅಧೀಕ್ಷಕ ಕೃಷ್ಣಕುಮಾರ್ ಅಲ್ಲಿ ಎಂಟ್ರಿ ಕೊಟ್ಟಿತ್ತು. ಕೃಷ್ಣಕುಮಾರ್ 10 ಕೈದಿಗಳು ಅಂದ್ರೆ ಏನ್ ಹೇಳ್ತಾರೆ ಹಾಗೆ ಜೈಲಲ್ಲಿ ಎಲ್ಲವೂ ಕೂಡ ಆರೋಪವ ಕೈದಿಗಳು ಡಿಐಜಿ ಕುಮಾರ್ ಹಿಂದೆ ನಿಂತಿದ್ದ 10 ಕೈದಿಗಳ ಆರೋಪ ಮಾಡಿದ್ರು. ಜೈಲಿನ ವಾರ್ಡನ್ ಗಳನ್ನ ಬೇಕಾದಲ್ಲಿ ಕೈದಿಗಳು ಅನ್ನಂತಹ ಶಾಕನ್ನ ಅಲ್ಲಿದ್ದಂತಹ ಇತರ ಕೈದಿಗಳು ಮಾಡಿದ್ರು. ಇವರು ಹೇಳಿದ ಜೈಲು ವಾರ್ಡನ್ಗಳು ಕೆಲಸ ಮಾಡಿರುವ ಕೂಡ ಅಂದ್ರೆ ಕೃಷ್ಣಕುಮಾರ್ ಕೈದಿಗಳ ಕಡಿದು ಜೈಲಿನಲ್ಲಿ ಪರ್ಯಾಯವಾದ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ ಅಧಿಕಾರವನ್ನು ನಡೆಸ್ತಾರೆ. ಈ ಮೂಲಕವೇ ಸಂಪೂರ್ಣದಂತಹ ನಡೀತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬರಬೇಕಾಗಿರುವಂತಹ ವಿಚಾರ. ಒಂದು ವೇಳೆ ಆರೋಪಗಳು ನಿಜ ಆಗಿದ್ದಲ್ಲಿ ಕೃಷ್ಣಕುಮಾರ್ ವಿರುದ್ಧ ಗಂಭೀರ ವಾದನೆ ಯಾಕೆ ಹೇಳಿದ್ರೆ ಜೈಲು ನಿಭಾಯಿಸೋಕೆ ಬೇಕಾದಂತಹ ಸೂಕ್ತಿಯ ಸಂಧಿಯ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಅದನ್ನ ಹೊರತಾಗಿ ಕೃಷ್ಣಕುಮಾರ್ ಜೈಲಿನದು ಅವರ ಕಡೆಗೆ 10 ಮಂದಿ ಒಂದು ಗ್ಯಾಂಗ್ ಚಿಲಾ ಗ್ಯಾಂಗ್ ಇವರು ಕೈದಿಗಳು ಅವರಲ್ಲಿ ಆಯ್ಕೆ ಮಾಡಿ 10 ಜನರ ತಂಡವನ್ನ ಕೊಂಡು ಅವರ ಮೂಲಕ ಪರ್ಯಾಯವಂತಹ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದ ಕುಮಾರ್ ಅನ್ನುವಂಥದ್ದು ಈಗ ಮಾಡಲಾಗಿರುವಂತಹ ಆರೋಪ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೈಗಳು 10 ಮಂದಿ ಕೈಗಳ ವಿರುದ್ಧ ಆರೋಪ ಮಾಡಿದ್ರು. ಈ 10 ಮಂದಿ ಕೃಷ್ಣಕುಮಾರ್ ಮಾಡಿರ್ತಾರೆ, ಅವರ ಹಿಂದೆ ತಿಂದಿರ್ತಾರೆ. ಯಾಕೆ ಈ 900 ಕೈಗಳು ಅಂತ ಈ 10 ಅಂತ ಯಾಕೆ ಈ 10 ಕೈದಿಗಳೇ ಇಡೀ ಜೈಲಿನ ಆಳ್ವಿಕೆ ನಡೆದರೆ ಕೃಷ್ಣಕುಮಾರ್ ನಿರ್ದೇಶನಗಳನ್ನು ಪಾಲಿಸ್ತಾರೆ, ಇವರ ವಾರ್ಡ್ಗಳನ್ನ ನೇಮಕ ಕೆಲಸಗಳನ್ನ ಕೊಡ್ತಾರೆ, ಸೂಚನೆ ಕೊಡ್ತಾರೆ ಅಂತ ಹೇಳಿದ್ರೆ ಕೃಷ್ಣ ಜೈಲನ್ನ ಯಾವ ರೀತಿ ನಡೆಸ್ತಾರೆ ಹಾಗಾದ್ರೆ ಏನ್ ತಂದುಕೊಂಡಿದ್ದಾರೆ ಹಾಗಾದ್ರೆ ಅಮರ್ ಪ್ರಸಾದ್ ಮೊದಲನೇ ಕೃಷ್ಣಕುಮಾರ್ ಡಿವೈಡ್ ಅನ್ನೋ ಜೈಲು ನಡೆದರೆ ಅನ್ನೋ ಸ್ಪಷ್ಟವಾದಂತಹ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ನೆನೆ ಡಿಐಜಿ ಗೌರ ಕಚೇರಿಯಿಂದ ನೇರವಾಗಿ ಪತ್ನಗರ ಸೆಂಟ್ರಲ್ ಜೈಲಿಗೆ ಮೊದಲು 10 ನಿಮಿಷ ಕಾಲಕ್ಕೆ ಅವರು ಮತ್ತು ಇನ್ನೊಬ್ಬರು ಸುಮಾರು 900ಕ್ಕೂ ಹೆಚ್ಚು ಕೈದಿಗಳ ಸಜಾಗಳು ಕೂಡ ಕೂತಾರೆ. ಅಲ್ಲಿ ಕೂತಿದ್ದಂತಹ ಪ್ರತಿನಿತ್ಯ ನಡೆಯುತ್ತಿರುವ ಬಗ್ಗೆ ಸಮಸ್ಯೆಗಳು ಹೇಳ್ತಾರೆ. ಆಗ 10 ನಿಮಿಷದ ಸೂಪರಿಂಟೆಂಡೆಂಟ್ ಕೃಷ್ಣಕುಮಾರ್ ಅವರ ಬೆನ್ನಿಂದನೇ 10 ಜನ ಕೈದಿಗಳು 10 ಜನರು ಕೂಡ ಕುಮಾರ್ ಅಲ್ಲಿದ್ದಂತಹ ಕೈದಿ ಸಂಬಂಧಗಳು ಮನೆ ಕೊಟ್ಟು ಇವರು ಹೇಳಿದಂತೆ ಇಲ್ಲೆಲ್ಲ ನಡೆಯುತ್ತೆ. ಏನ್ ಹೇಳಿ ಇಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಪತ್ರ ಜೈಲ್ ವಾರ್ಡನ್ ಗಳನ್ನ ಯಾರು ಎಲ್ಲಿ ಕಾರ್ಯವನ್ನು ನಿರ್ವಹಿಸೋಣ ಈ 10 ಜನ ಕೈದಿಗಳು ಮಾಡ್ತಾರೆ ಮಾತನಾಡಿದ್ರೆ ಅಂದ್ರೆ ಸೆಂಟ್ರಲ್ ಜೈಲ್ ಆಸ್ಪತ್ರೆ ಆಗಿರುವಂತದ್ದು ಗೇಟ್ ನಲ್ಲಿ ಕಾಯುವಂತದ್ದು ಅಲ್ಲಿ ಜೈಲ್ ವಾರ್ಡ್ಗಳನ್ನ ನೇಮಕ ಮಾಡಲಾಗುತ್ತೆ. ನಾವು 10 ಜನರು ಸೇರ್ಕೊಂಡು ಜೈಲ್ ವಾರ್ಡ್ ನೇಮಕ ಮಾಡೋ ಅನ್ನೋ ಮಾತುಗಳನ್ನ ಮೊದಲಿಗೆ ಅಲ್ಲಿ ಹೇಳ್ತಾರೆ. ಇವು ಮನ ಬಂದಂತೆ ಅಂದ್ರೆ ಕೃಷ್ಣಕುಮಾರ್ ವಿರುದ್ಧ ಯಾರೇ ಮಾತನಾಡಿದ್ರು ಕೂಡ ಈ 10 ಜನ ಕೈದಿಗಳು ಹಲ್ಲೆ ಕೂಡ ಅನ್ನುವಂತ ಡಿಐಜಿ ಮುಂದೆ ಹೇಳ್ಕೊಳ್ತಾರೆ. ಆಗ ಸೆಂಟ್ಗೆ ನಿಂತು ಕೇಳಿಸ್ಕೊಂತ ಡಿಐಜಿ ಇಲ್ಲಿ ಕೈದಿಗಳು ಕೂಡ ಸಮಾಗಿರಬೇಕು. ಹಾಗಾಗಿ ತಕ್ಷಣ ಎಲ್ಲರೂ ಕಂಟ್ರೋಲ್ ಮಾಡಿ ನೀವೇ ಸಮಸ್ಯೆಯನ್ನ ಬಗೆಹರಿಸಿ ಹೊರ ಬಂದಂತ ನಂತರ ಕೂಡ 900 ಹೆಚ್ಚು ಕೈದಿಗಳು ನಾವು ಇನ್ನು ಮಾತಾಡಬೇಕು ಡಿಐಜಿ ಅವರನ್ನ ವಾಪಸ್ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಎದ್ದೇಳೋದಿಲ್ಲ ಅಂದ್ರೆ ಬೆಕ್ಕಗಳಿಗೆ ಸೆಲ್ಗಳಿಗೆ ಮಾತನಾಡ್ತಾ ಅಲ್ಲೇ ಧರಣಿ ಮಾಡೋಕೆ ಹೋಗ್ತಾರೆ. ಅಲ್ಲಿದ್ದಂತ ಈ ಒಂದು 10 ಜನ ಅಂದ್ರೆ ಕೃಷ್ಣಕುಮಾರ್ ಅವರು ಜೈಲ್ ಆಗ್ತಿದೆ. ಅವರು ಜೊತೆಗೆ ಕೃಷ್ಣಕುಮಾರ್ ಜೊತೆಗೆ ಎಲ್ಲರೂ ಕೂಡ ಅಲ್ಲೇ ಲಾಕ್ ಮಾಡ್ತಾರೆ, ಜೊತೆಗೆ ಬ್ಯಾಗ್ ಒಳಗೆ ಕಳಿಸ್ತಾರೆ. ಇದೆಲ್ಲ ಅಂಶಗಳು ಈಗ ನಿನ್ನೆ ಜೈಲಿನ ಉನ್ನತಗಳಿಂದ ಮಾಹಿತಿ ಲಭ್ಯ. ಹಾಗೆ ಒಳಭಾಗಕ್ಕೆ ಕಳಿಸಿದಂತ ಅಲ್ಲಿಂದ ರಾತ್ರಿ ಕೈದಿಗಳನ್ನ ಅಲ್ಲಿ ತಾತ್ರ ಮಾಡ್ತಾರೆ. ಕಾರಣ 900 ಕೈಲಿ 32 ಜನ ಎಲ್ಲ ಬ್ಯಾಗ್ಗೆ ಪಾಸ್ ಆಗ್ತಾರೆ. ಆದ್ರೆ ಅದರಲ್ಲಿ 32 ಜನ ಕೈದಿಗಳು ಇಲ್ಲಿಂದ ಹೋಗುದಿಲ್ಲ, ನಾವು ಧರಣಿ ನಮ್ದು ತೋರಿಸ್ತೀವಿ, ನಾವು ಡಿಐಜಿ ಪರಿಣಾಮ ನಡೆಸಬೇಕು, ಅವರಿಗೆ ನಾವು ಸ್ಥಳಗಳನ್ನ ತಿಳಿಸಬೇಕು. ಹಾಗಾಗಿ ಅವರು ಅಂತ ಹೇಳ್ತಾರೆ. ಆಗ ರಾತ್ರಿ ಓಟೆ ಸುಮಾರಿಗೆ ಇಲ್ಲೇ ಇದೆ ಮತ್ತು ದೊಡ್ಡ ಸಮಸ್ಯೆ ಮಾಡ್ತಾರೆ ಅಂತ ಹೇಳಿ ತಕ್ಷಣ ಅವರ 32 ಮಂದಿ ಆ ಒಂದು ಮೈದಾನದಿಂದ ಹೊರಗಡೆ ಕರೆದುಕೊಂಡು ಹೋಗುದಿನ ಅಲ್ಲಿದ್ದಂತ ಇನ್ನುಳಿದ ಕೈದಿಗಳು ಸರಿ ಉನ್ನತ ಮೂಲಗಳ ಉನ್ನತ ಟೀಮ್ಗೆ ಹೇಗೆ ಮಾಹಿತಿ ಬಗ್ಗೆ ಹಾಗೆ 32 ಜನ ಕೈದಿಗಳನ್ನ ಆ ಒಂದು ಮೈದಾನದಿಂದ ಹೊರಕ್ಕೆ ಕರೆದ ಅದ್ರ 20 ಜನರನ್ನ ಹೊರಕ್ಕೆ ಅಂದ್ರೆ ಜೈಲಿನ ಹೊರಗೆ ಕರೆದುಕೊಂಡು ಕೂಡ ಆಗಿದೆ. ಈ ಯಾವುದೇ ಅಂದ್ರೆ ಸ್ಥಳಾಂತರ ಮಾಡಿರುವಂತಹ 20 ಕೈ ಬಗ್ಗೆ ಯಾವುದೇ ಮಾಹಿತಿಯನ್ನ ಮೇಲಧಿಕಾರಿಗಳಿಗೆ ತಿಳಿಸಿಲ್ಲ. ಆರೋಗ್ಯವಾಗಿ ಬೆಳಗಾವಿ ಜಿಲ್ಲೆ ಬಳ್ಳಾರಿ ಜೈಲ್ ಶಿಫ್ಟ್ ಮಾಡಿದೆ ಅನ್ನೋ ಒಂದು ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರೆ ಇಳಿದ ಬೆಳಗಾವಿ ಜೈಲ್ಗೆ ಮಾಡಿದೆ ಅಂತ ಹೇಳಕ್ಕಾದ್ರೆ ಇನ್ನುಳಿದ ಕೈಗಳ ಇಲ್ಲೆಲ್ಲಿ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಇವರು ಕೂಡ ಡಿಐಜಿ ಅವರ ನಿಂತು ಮಾಡಿದ್ರು ಅಂತವರ ರಾತ್ರಿ ಶಿಫ್ಟ್ ಮಾಡಿದ್ರು. ಯಾಕೆ ಜೊತೆಗೆ ಈ ರೀತಿಯ ಕಾನೂನು ವಿರುದ್ಧವಾಗಿ ರಾತ್ರಿ ಶಿಫ್ಟ್ ಮಾಡೋಕೆ ಸಂಬಂಧವಲ್ಲ. ಆರು ಪರಿಸ್ಥಿತಿ ಮಾತ್ರ ಅಲ್ಲಿ ಶಿಫ್ಟ್ ಮಾಡುವ ಸಾಧ್ಯ. ಆದ್ರೆ ಇವರು ಮೇಲಧಿಕಾರಿ ಶಿಫ್ಟ್ ಕೂಡ ಮೇಲಧಿಕಾರಿಗಳಿಗೆ ಪಡೆದುಕೊಂಡು ಮಾಡಬೇಕು. ಆದ್ರೆ ಯಾರ ಪೀಶ ಕೂಡ ಪಡೆದುಕೊಳ್ಳದೆ ಯಾವ ಮೇಲಧಿಕಾರಿಗೆ ಒಂದು ಕೊಡದೆ ಏಕಾಏಕಿ ರಾತ್ರಿ ಯಾತಕ್ಕಾಗಿ ಶಿಫ್ಟ್ ಅನ್ನೋದು ಇಲ್ಲಿ ಅನುಮಾನಗಳು ಹುಟ್ಟುಕೊಂಡಿದೆ. ಅಮರ್ ಪ್ರಸಾದ್ ಇಲ್ಲಿ ಕೃಷ್ಣಕುಮಾರ್ ಅವರು ಯಾಕೆ ನಿರ್ಧಾರ ಹೇಳೋಕೆ ಸಾಧ್ಯ ಅಂದ್ರೆ ಇಡಿ ಅಧಿಕಾರಿಗಳು ಹೇಳದೇನೆ ಅವರು ಬೇಜರಿಗೆ ಕಳಿಸೋ ಸಾಧ್ಯನಾ? ಬೇರೆ ಎಲ್ಲರೂ ಹಾಗೆ ಸುಮ್ಮಬೋದಾದ್ರೆ ಒಬ್ಬ ಕಳಿಸ್ಕೊಟ್ಟು ನಿರ್ಧಾರ ಕೈಗಳು ಕಳಿಸ್ಕೊಟ್ಟು ಕೂಡಲೇ ಇಲ್ಲಿ ಏನಾಗುತ್ತೆ ಕುಮಾರ್ ಔಸೆಂಟ್ ಆಗಿರೋದ್ರಿಂದ ಬೆಳವಣಿಗೆವನ್ನ ತೆಗೆದುಕೊಳ್ಳುವ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಸೂಪರಿಂಟೆಂಡೆಂಟ್ ಗೆ ಕಾಂಟ್ಯಾಕ್ಟ್ ಕೂಡ
ಜೈಲಿನಿಂದ ವಾಕ್ಯನ ಮತ್ತೆ ಶಿಫ್ಟ್ ಅನ್ನೋದಾದ್ರೆ ಮೊದಲು ಮೇಲ್ಗಳಿಗೆ ಸೂಚನೆ ಕೊಡಬೇಕಾಗುತ್ತೆ, ಅದ ನಂತರ ಶಿಫ್ಟ್ ಮಾಡ್ಬೇಕಾಗುತ್ತೆ. ಇವರ ಮೇಲಧಿಕಾರಿಯಾಗಿರೋ ನೋಡಿದ್ರೆ ಡಿಎಜಿ ಇರುವಂತದ್ದು, ಅವನ ಎಜಿ ಅಂತ ಡಿಜಿ, ಈ ಮೂರು ಕೂಡ ಮಾಹಿತಿನ ಕೂಡ ಅಥವಾ ಡಿಜಿಗೆ ಮಾತ್ರ ಈ ಒಂದು ಮಾಹಿತಿಯನ್ನು ಅವರು ಕೂಡ ಮಾಡಿದಾರ ಅನುಮಾನಗಳು ಕೂಡ ಇಲ್ಲಿ ಕಂಡು ಹುಟ್ಟುತ್ತಾ ಇದೆ.